ರೀತಿಯಾದಂತಹ ಯೋಜನೆಗಳನ್ನ ಕೋಲಾರ ಜಿಲ್ಲೆ ಕೊಡ್ತಾ ಇಲ್ಲ. ಮೆಡಿಕಲ್ ಕಾಲೇಜ್ ಕೊಡ್ತೀರಿ ಅಂತ ಹೇಳ್ಬಿಟ್ಟು PPP ಮಾಡ್ಲಲ್ಲಿ ಮಾಡ್ತೀರಿ ಅಂತ ಹೇಳಿ ಯಾವುದೇ ಒಂದು NGOಗೆ ನಾವು ಕೊಡ್ತೀರಿ ಅಂತ ಹೇಳ್ಬಿಟ್ಟು ಹೇಳಿದಂತ ಸಂದರ್ಭದಲ್ಲಿ ನಾವು ಅವ್ರಿಗೆ ಹೇಳಿದ್ರೆ, ನೀವು PPP ಮಾಡ್ಲಲ್ಲಿ ಏನ್ ನೀವು ಕೊಡೋಂತ ಒಂದು ಮೆಡಿಕಲ್ ಕಾಲೇಜ್ಗೆ ಇಲ್ಲಿ ಬೇಕಾದಷ್ಟು ಜಾಗ ಇದೆ ನಮ್ಮ ಹತ್ರ, ದಯವಿಟ್ಟು ನೀವೇ ಅದನ್ನ ಇದು ಮಾಡ್ಕೊಡಿ. ಯಾವ ರೀತಿ ನಾವು ಚಿಕ್ಕಬಳ್ಳಾಪುರದಲ್ಲಿ ಮೆಡಿಕಲ್ ಕಾಲೇಜ್ ಕಟ್ಟಿದ್ದೀರಿ ಅದೇ ರೀತಿಯಲ್ಲಿ ಕೋಲಾರಲ್ಲೂ ಕಟ್ಟಿ ಅಂತ ಹೇಳ್ಬಿಟ್ಟು ಹೇಳಿದಂತ ಸಂದರ್ಭದಲ್ಲಿ ಅವರು ಯಾವುದೇ ರೀತಿಯಾದಂತ ಅದಕ್ಕೆ ಕಿವಿ ಕೊಡದೆ ನಮ್ಮ ಹತ್ರ ಹಣ ಇಲ್ಲ ಅಂತೇಳಿ ನಾವು ಹಿಂದೆ ನಮ್ಮ ಸರ್ಕಾರದಲ್ಲಿ ನಾವೇನು ಹಣ ಬಿಡುಗಡೆ ಮಾಡಿದ್ವಿ. ಇವತ್ತು ಏನೇನು ಹಾಸ್ಪಿಟ್ಲು ಬಿಲ್ಡಿಂಗ್ ಇರ್ಬೋದು, ಬೇರೆ ಬೇರೆ ರಸ್ತೆಗಳಿರ್ಬೋದು, ಫ್ಲೈಓವರ್ಗಳಿರ್ಬೋದು, ಇವರು ಉದ್ಘಾಟನೆ ಮಾಡಕ್ ಹೋಗ್ತಾರೆ. ಇದಕ್ಕೆಲ್ಲ ಕೆಲಸಗಳೇ ಇವತ್ತು ಅವರು ಬುದ್ಧಿ ಉದ್ಘಾಟನೆಗಳು ಮಾಡಕ್ ಹೋಗ್ತಾ ಇರ್ತಕ್ಕಂಥವ್ರು. ಅದಕ್ಕೋಸ್ಕರ ಇವತ್ತು ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಜನರು ಕಟ್ಟಿರ್ತಕ್ಕಂಥ ತೆರಿಗೆ ಹಣವನ್ನು ಲೂಟಿ ಮಾಡಿ ಕರ್ನಾಟಕ ಜನತೆಗೆ ಸುಮಾರು 7.5 ಲಕ್ಷ ಕೋಟಿ ಹಣವನ್ನ ಸಾಲಗಾರರನ್ನಾಗಿ ಮಾಡಿ ಈ ಹುಟ್ಟಿದ ಮಗುನು 1.5 ಲಕ್ಷ ಹಣವನ್ನ ಸಾಲ ಕೊಡ್ಬೇಕು. ಆ ಮಗು ಕಣ್ಬಿಟ್ಟಿರಲ್ಲ, ಒಂದನ್ನಿ ನೀರು ಕೊಟ್ಟಿರಲ್ಲ, ಇವ್ರು ಕೊಟ್ಟಿರ್ತಕ್ಕಂಥ ಯಾವುದೇ ಯೋಜನೆಗಳ ಫಲಾನುಭವಿ ಅಲ್ಲ ಮಗು, ಆದ್ರೂ 1.5 ಲಕ್ಷ ಸಾಲ ಕೊಡ್ಬೇಕಂದ್ರೆ ಇದು ಯಾವ ರೀತಿ ಇದಾಗ್ತಾ ಇದೆ. ನಮ್ಮಲ್ಲಿ ತುಂಬಾ ಹಣ ಇದೆ, ಅದಿದೆ, ಇದಿದೆ, ನಮ್ದು ಯಾವುದೇ ರೀತಿಯಾದಂತ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಮೊನ್ನೆ ನಡೆದಂತ ಬಾಗಲಕೋಟೆ ಇರ್ಬೋದು, ದಾವಣಗೆರೆ ಇರ್ಬೋದು, ಹಣದ ಹೊಳೆಯನ್ನೇ ಹರಿಸಿ ಸರ್ಕಾರದ ಇದನ್ನ ದುರುಪಯೋಗ ಪಡಿಸ್ಕೊಂಡು ಒಂದೊಂದು ಪಂಚಾಯತಿಗೆ ಒಂದೊಂದು ಮಂತ್ರಿಗಳನ್ನ ಹಾಕಿ ಆ ಚುನಾವಣೆಗಳಲ್ಲಿ ಗೆಲ್ಲೋದಕ್ಕೆ ಮತ್ತೆ ಸುರ್ಜೇವಾಲಾ ಮತ್ತೆ ವೇಣುಗೋಪಾಲ್ ಏನಿದ್ದಾರೆ ಪ್ರಧಾನ ಕಾರ್ಯದರ್ಶಿ ಕೇರಳದವರು, ಅವ್ರಿಗೆ ATM ರೀತಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಬರ್ತಕ್ಕಂಥ ಹಣವನ್ನ ತಮಿಳುನಾಡು ಎಲೆಕ್ಷನ್ಗೆ ಆಗಿರ್ಬೋದು, ಕೇರಳ ಎಲೆಕ್ಷನ್ಗೆ ಇರ್ಬೋದು, ನಮ್ಮ ಕರ್ನಾಟಕ ರಾಜ್ಯದ ರೈತರು ಏನು ಹಾಲು ಉತ್ಪಾದಕರಿದ್ರೆ ಅವ್ರಿಗೆ ಸಹಾಯಧನವನ್ನ ಘೋಷಣೆ ಮಾಡಿದಂತ ಯಡಿಯೂರಪ್ಪ ಸಾಹೇಬರು ಇವತ್ತು ಆ ಸಹಾಯಧನವನ್ನ ಇವತ್ತು ಕಡಿತಗೊಳಿಸಿರ್ತಕ್ಕಂಥದ್ದು, ಕೊಡದೇ ಇರ್ತಕ್ಕಂಥದ್ದು. ಮತ್ತೆ ವಿದ್ಯಾನಿಧಿ ಅಂತ ಯೋಜನೆಯನ್ನ ಏನು ಯಡಿಯೂರಪ್ಪ ಅವರು ಕೊಟ್ಟಿದ್ರು, ವಿದ್ಯಾರ್ಥಿಗಳಿಗೆ, ರೈತರ ಮಕ್ಕಳಿಗೆ ವಿದ್ಯಾನಿಧಿ ಕೊಡ್ಬೇಕು, ಅವರು ಎಜುಕೇಶನ್ ಅನುಕೂಲ ಆಗ್ಬೇಕು ಅಂತ ಹೇಳಿ ಅದನ್ನ ವಾಪಸ್ ತಗೊಂಡಿರ್ತಕ್ಕಂಥದ್ದು. ಮತ್ತೆ ನಮ್ಮ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಕೇಂದ್ರದಿಂದ ಏನು 6,000 ಹಣ ಕೊಡ್ತಾ ಇದ್ರು ನರೇಂದ್ರ ಮೋದಿಜಿಯವರು, ಅದು ಕಂಟಿನ್ಯೂ ಆಗ್ತಾ ಇದೆ. ರಾಜ್ಯದಿಂದನೂ 4,000 ಕೊಡಂತ ಯೋಜನೆಗಳನ್ನ ಏನು ನಮ್ಮ ಬಿಜೆಪಿ ಸರ್ಕಾರದಲ್ಲಿ ಮಾಡಿದ್ರು ಅದನ್ನು ವಾಪಸ್ ತಗೊಂಡಿರ್ತಕ್ಕಂಥದ್ದು. ಇದನ್ನೆಲ್ಲ ನೋಡಿದಂತ ಸಂದರ್ಭದಲ್ಲಿ ಒಂದೇ ಒಂದು ದಿನನೂ ಅವರು ಈ ರಾಜ್ಯದಲ್ಲಿ ಸರ್ಕಾರ ನಡೆಸೋದಕ್ಕೆ ನಾಲಾಯಕು. ಇವತ್ತು ಜಮೀರ್ ಅಹಮದ್ ಅವರು ಇರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲಿ ಮಕ್ಕಳು ಕಳುವಾಗಿದ್ದಾರೆ ಅಂತ ಹೇಳಿದಂತ ಸಂದರ್ಭದಲ್ಲಿ ಬಾಂಗ್ಲಾದೇಶ ಬೇರೆ ಬೇರೆ ಕಡೆಯಿಂದ ಇಲ್ಲಿಗೆ ಬಂದಿರ್ತಕ್ಕಂಥ ಮಕ್ಕಳನ್ನ ಮದ್ರಸೆಗಳ ಹೆಸರಲ್ಲಿ ಅವ್ರನ್ನ ಕಳುವು ಮಾಡಿರ್ತಕ್ಕಂಥ ಮಕ್ಕಳನ್ನ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂದ್ರೆ, ಕೋಲಾರಕ್ಕೆ ಬಂದ್ರೆ ಅಲ್ಲಿ ಹೋಗಿ ಬಂಗಾರಪೇಟೆಯಲ್ಲಿ ಅಲ್ಲಿ ಇಲ್ಲಿ ಹಿಡಿದಂತ ಸಂದರ್ಭದಲ್ಲಿ ಅದನ್ನ ಜಮೀರ್ ಅಹಮದ್ ನಮ್ಮ ಮಕ್ಕಳು ಅನ್ನೋ ಲೆಕ್ಕಾಚಾರದಲ್ಲಿ ಹೋಗಿ ಒಂದು ಶ್ರೀರಾಮ ಜಯಂತಿ ಇರ್ಬೋದು, ಮತ್ತೆ ಒಂದು ಹನುಮಾನ್ ಜಯಂತಿ ಇರ್ಬೋದು, ಶಿವಾಜಿ ಜಯಂತಿ ಇರ್ಬೋದು, ಈ ಸಂದರ್ಭಗಳು ಮೆರವಣಿಗೆ ಹೋದಂತ ಗಣೇಶ ಜಯಂತಿ ಇರ್ಬೋದು, ಈ ಮೆರವಣಿಗೆ ಹೋದಂತ ಸಂದರ್ಭದಲ್ಲಿ ಆ ಮದ್ರಸೆಗಳಲ್ಲಿ ಓದಿರ್ತಕ್ಕಂಥ ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳು ಬಂದು ಎದಿಲುಗೆ ಅದು ಕಲ್ಲುಗಳಾಕೋದು ನೋಡ್ತಾ ಇದ್ರೆ ಆ ಮದ್ರಸೆಗಳಲ್ಲಿ ಇರ್ತಕ್ಕಂಥ ಮಕ್ಕಳು ಯಾವ ಊರವರು, ಯಾರ ಅವ್ರ ತಂದೆ ತಾಯಿ? ಜಮೀರ್ ಅಹಮದ್ನ ಎಲ್ಲಾರ್ಗೂ ತಂದೆ ತಾಯಿ. ಇವತ್ತು 150 ಜನ ಮಕ್ಕಳು ಮೆಜೆಸ್ಟಿಕ್ ಬಂದಂತ ಸಂದರ್ಭದಲ್ಲಿ ಕಳವಾಗಿದೆ ಅಂತ ಹೇಳಿ ಮಾಹಿತಿ ತಿಳ್ಕೊಂಡು ಅವ್ರನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳಿದಂತ ಸಂದರ್ಭದಲ್ಲಿ ಅಲ್ಲಿ ಹೋಗಿ ನಮ್ಮ ಹಿಂದೂಪರ ಸಂಘಟನೆಗಳನ್ನ ಅವ್ರನ್ನ ಕರ್ಕೊಂಬರಕ್ ಹೋದಂತ ಸಂದರ್ಭದಲ್ಲಿ 3 ಬಸ್ಗಳನ್ನ ಎತ್ಕೊಂಡ್ಬಂದು ಜಮೀರ್ ಅಹಮದ್ ಅವರು ಅವ್ರನ್ನ ನಮ್ಮ ಮಕ್ಕಳು ನಮಗ್ ಪರಿಚಯ ಇರ್ತಕ್ಕಂಥವ್ರು ಅಂತ ಹೇಳ್ಬಿಟ್ಟು ಹೇಳಿ ಅವ್ರನ್ನ ತುಂಬ್ಕೊಂಡು ಹೋಗಿರ್ತಕ್ಕಂಥವ್ರು ನೋಡ್ತಾ ಇದ್ರೆ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಕಾಂಗ್ರೆಸ್ ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ರು ಜಮೀರ್ ಅಹಮದ್ ಅವ್ರ ಜೊತೆ ಇನ್ನೂ ಅನೇಕ ಜನ, ಅದೇ ರೀತಿಯಲ್ಲಿ ನಮ್ಮಲ್ಲಿ ನಮಗೇನಾದ್ರು ನೀವು ಒಳ್ಳೆ ಸ್ಥಾನಮಾನ ಕೊಟ್ಟಿಲ್ಲ ಅಂದ್ರೆ, ನೀವೇನಾದ್ರೂ ಬೇರೆ DK ಶಿವಕುಮಾರ್ ಏನಾದ್ರು ನೀವು ಮುಖ್ಯಮಂತ್ರಿ ಏನಾದ್ರು ಮಾಡಿದ್ದೆ ಆದ್ರೆ ಈ ಮಕ್ಕಳನ್ನೇ ನಾವು ಬಳಸ್ಕೊಂಡು ನಾವು ಉಗ್ರವಾದಂತ ಇದು ಮಾಡ್ತೀರಿ, ಚಟುವಟಿಕೆಗಳು ಮಾಡ್ತೀರಿ ಅಂತ ಹೇಳಿ ಪರೋಕ್ಷವಾಗಿ ಅವರ ಹೈಕಮಾಂಡ್ಗೆ ಇವತ್ತು ಎಚ್ಚರಿಕೆ ಕೊಡ್ತಾ ಇರ್ತಕ್ಕಂಥ ಜಮೀರ್ ಅಹಮದ್ ಅವ್ರನ್ನ ನೋಡಿದಂತ ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವ್ರಿಗೆ ನಾನು ಹೇಳೋದಿಷ್ಟೇ, ಈ ರಾಜ್ಯದಲ್ಲಿ ಎಷ್ಟೋ ಜನ ಮಕ್ಕಳಿದ್ದಾರೆ, ಎಷ್ಟೋ ಜನಕ್ಕೆ ನೀವು ವಕ್ಫ್ ಬೋರ್ಡ್ ಇನ್ನೊಂದು ಮತ್ತೊಂದು ಅಂತ ಹೇಳಿ ಲಕ್ಷಾಂತರ ಎಕರೆ ಜಮೀನುಗಳಿದ್ರೆ ಕೂಡ ಇದುವರೆಗೂ ನಮ್ಮ ರಾಜ್ಯದಲ್ಲಿ ಒಂದೇ ಒಂದು ಮುಸ್ಲ್ಮಾನ್ ಕುಟುಂಬದಲ್ಲಿ ಬಡವರು ಇರ್ತಕ್ಕಂಥವ್ರಿಗೆ ಒಂದೇ ಒಂದು ಸೈಟ್ ಕೊಟ್ಟಿಲ್ಲ, ಒಂದೇ ಒಂದು ಲೋನ್ ಕೊಟ್ಟಿಲ್ಲ, ಒಂದೇ ಒಂದು ಆಹಾರದ ಕಿಟ್ ಕೊಟ್ಟಿಲ್ಲ ನೀವು. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿರ್ತಕ್ಕಂಥವ್ರದ ಪರಿಸ್ಥಿತಿ ಏನಿದೆ ಅದನ್ನ ನೋಡ್ಕೊಳ್ಳೋದ್ ಬಿಟ್ಟು ಇವತ್ತು ನೀವು ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ದೇಶಗಳಿಂದ ಬರ್ತಕ್ಕಂಥ ಮಕ್ಕಳನ್ನ ಇಲ್ಲಿ ಅಹಿತಕರ ಘಟನೆಗಳನ್ನ
ಮಾಡೋದಕ್ಕೋಸ್ಕರ, ಕಲ್ಲೊಡೆಯೋದಕ್ಕೋಸ್ಕರ, ಎಂದಲುಗೋದಕ್ಕೋಸ್ಕರ ಬಳಸ್ಕೊಳ್ಳೋದಕ್ಕೆ ನೀವೇನ್ ಕರ್ಕೊಂಡ್ ಬರ್ತಾ ಇದ್ದೀರಿ, ಇದನ್ನೆಲ್ಲ ನೋಡಿದಂತ ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವ್ರ ಮೇಲೆ ಕೇಸ್ ಮಾಡ್ಬೇಕು, ಅವ್ರನ್ನ ಎನ್ಕ್ವೈರಿ ಮಾಡ್ಬೇಕಂತ ಹೇಳಿ ನಾನು ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ. ಯಾಕಂದ್ರೆ ಈ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಚಟುವಟಿಕೆಗಳು ನೋಡಿದಿರಿ. ಇವತ್ತು ವೆಸ್ಟ್ ಬೆಂಗಾಲ್ ಅಲ್ಲಿ ಬಿಜೆಪಿ ಸರ್ಕಾರ ಬಂದಿದ್ದಾದ್ಮೇಲೆ ಕೇರಳ ಮತ್ತೆ ಕರ್ನಾಟಕಕ್ಕೆ ಬಾಂಗ್ಲಾದೇಶ ತುಂಬಾ ಜನ ಇವತ್ತು ರೈಲುಗಳಲ್ಲಿ, ಬಸ್ಗಳಲ್ಲಿ, ಬೇರೆ ಬೇರೆ ಇದ್ರಲ್ಲಿ ಇಲ್ಲಿ ಬರ್ತಾ ಇರೋದಕ್ಕೆ ಏನಕ್ಕೆ ಕಾರಣ ಅಂದ್ರೆ, ಕೇರಳಲ್ಲಾಗಿರ್ಬೋದು, ಕರ್ನಾಟಕದಲ್ಲಾಗಿರ್ಬೋದು, ಕಾಂಗ್ರೆಸ್ ನಮ್ಗೆ ಸಹಕಾರ ಕೊಡ್ತಾರೆ ಪಾಕಿಸ್ತಾನದಿಂದ, ಬಾಂಗ್ಲಾದೇಶದಿಂದ ಬಂದ್ರೆ ಅಂತ ಹೇಳಿ ಅವ್ರಿಗೆ ಗ್ಯಾರಂಟಿ ಆಗಿರೋದ್ರಿಂದ ಜನಗಳು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು ಇವ್ರು ಕೊಡಕ್ಕಾಗಿಲ್ಲ, ಅದರಲ್ಲಿ ವಿಫಲರಾಗಿದ್ದಾರೆ. ಆದ್ರೆ ಅವರು ದುರ್ಗಾಮಿ ಚಟುವಟಿಕೆಗಳು ಮಾಡೋದಕ್ಕೆ ಯಾರ್ಯಾರು ಇದಾರೋ, ಯಾರ್ಯಾರು ನಾವು ಬ್ರದರ್ಸ್ ಅಂತ ಹೇಳ್ತಾ ಇದ್ರು, ಯಾರ್ಯಾರು ಆಟ ಬಾಂಬ್ ಆಗ್ತಂತವ್ರನ್ನ ನಾವು ಬ್ರದರ್ಸ್ ಅಂತ ಹೇಳಿ ಕರೆದಿದ್ರು, ಅವ್ರ ಮೇಲೆ ಎಲ್ಲ ಶಿಕ್ಷೆ ನಮ್ಮ ನ್ಯಾಯಾಲಯದಲ್ಲಿ ಶಿಕ್ಷೆ ನಿಗದಿ ಆಗಿರ್ತಕ್ಕಂಥದ್ದು ನೋಡಿದ್ರೆ ಅವರ ಬ್ರದರ್ಸ್ ಅನ್ನೋ ಲೆಕ್ಕಾಚಾರದಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಅದಕ್ಕೋಸ್ಕರ ನಾನು ತಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಕೆಸಿ ವ್ಯಾಲಿ ಯೋಜನೆ ಅಡಿಯಲ್ಲಿ ನಮ್ಮಲ್ಲಿ 3ನೇ ಹಂತದ ಶುದ್ಧೀಕರಣ ಮಾಡ್ಬೇಕು ಅಂತ ಹೇಳಿದಂತ ಸಂದರ್ಭದಲ್ಲಿ ಅದನ್ನ ಮೂಲೆ ಗುಂಪಾಗಿ ಮಾಡಿರ್ತಕ್ಕಂಥದ್ದು ನಾವು ನೋಡಿದಿರಿ. ಇವತ್ತು ಟೊಮಾಟೊ ಮತ್ತೊಂದು ಯಾವುದೇ ಬೆಳೆ ಬೆಳೆದಂತ ಸಂದರ್ಭದಲ್ಲಿ ವೈರಸ್ಗಳು ಬಂದು ಇವತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಏಷ್ಯಲ್ಲೇ ಬಿಗ್ಗೆಸ್ಟ್ ಟೊಮಾಟೊ ಮಾರ್ಕೆಟ್ ಅಂತ ಹೇಳ್ತಾ ಇದ್ದಂತ ಕೋಲಾರ ಜಿಲ್ಲೆಯಲ್ಲಿ ಇವತ್ತು ಟೊಮಾಟೊ ಬೆಳೆಗಾರರ ಪರಿಸ್ಥಿತಿ ನೋಡಿದಂತ ಸಂದರ್ಭದಲ್ಲಿ ಶೋಚನೀಯ ಸ್ಥಿತಿಗೆ ಹೋಗಿದೆ. ಅದೇ ರೀತಿಯಲ್ಲಿ ಯರಗೋಳ್ ಡ್ಯಾಮ್ ಇಂದ ಏನ್ ಹಿಂದೆ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ, ಕುಮಾರಣ್ಣವರು ಉಪಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ನಮ್ಮ ಯರಗೋಳ್ ಡ್ಯಾಮ್ಗೆ ಹಣ ಬಿಡುಗಡೆ ಮಾಡಿದ್ರು. ಆ ಯರಗೋಳ್ ಡ್ಯಾಮ್ಗೆ ನಾವು ಎಕ್ಸ್ಟ್ರಾ ಮೋಟ್ರಲ್ಲಿ ಓಡಿಸೋದ್ರ ಮುಖಾಂತರ ಇನ್ನೇನು ಹಣದ ಕೊರತೆ ಇತ್ತು ಅದನ್ನ ನಮ್ಮ ಸರ್ಕಾರದಲ್ಲಿ ನಾವು ಕೊಡೋದ್ರ ಮುಖಾಂತರ ಅದನ್ನ ಉದ್ಘಾಟನೆ ಮಾಡಿದ್ರೆ, ಆ ಯರಗೋಳ್ ಯೋಜನೆಯಲ್ಲಿ ನಾವು ಬಂಗಾರಪೇಟೆ, ಮಾಲೂರು ಮತ್ತೆ ಕೋಲಾರಿಗೆ ನಾವೇನು ಶುದ್ಧ ನೀರು ಕೊಡ್ಬೇಕು, ಕುಡಿಯೋ ನೀರು ಅಂತ ಹೇಳ್ತಾ ಇದ್ರಿ, ಅದನ್ನು ಸರಿಯಾಗಿ ಸಮರ್ಪಕ ರೀತಿಯಲ್ಲಿ ಕೊಡದೆ ಇವತ್ತು ಕೋಲಾರ ಜಿಲ್ಲೆಯಲ್ಲೂ ಅದ್ರ ಟ್ಯಾಂಕ್ಗಳು ಕಟ್ಟಬೇಕಾಗಿರ್ತಕ್ಕಂಥ ಜಾಗಗಳನ್ನ ಬೇರೆ ಬೇರೆಯವರು, ಖಾಸಗಿಯವರು ಅದನ್ನ ಕಬಳಿಸ್ಕೊಂಡಿದ್ರೆ ಅದನ್ನು ತೆರವುಗೊಳಿಸಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತೆ ಇಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಅಂಬೇಡ್ಕರ್ ಜಯಂತಿ ನಡೆದಂತ ಸಂದರ್ಭದಲ್ಲಿ, ಬೇರೆ ಬೇರೆ ಜಯಂತಿಗಳು ನಡೆದಂತ ಸಂದರ್ಭದಲ್ಲಿ ಮೊಬೈಲ್ಗಳಲ್ಲಿ ಫೋನ್ ಮಾಡೋದ್ರ ಮುಖಾಂತರ ಮೈಕ್ಗಳಲ್ಲಿ ಮಾತಾಡ್ಸೋ ಮಟ್ಟಕ್ಕೆ ಬಂದಿದ್ದಾರೆ ಅಂದ್ರೆ, ಬೇರೆ ಎಲ್ಲೇ ಆದ್ರೂ ಅವ್ರು ಹೆಲಿಕಾಪ್ಟರ್ ತಗೊಂಡು ಅಲ್ಲಿ ಹೋಗ್ತಾರೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಕೋಲಾರಕ್ಕೆ ಬರುವಂತ ವಿಷಯ ಇದ್ದಾಗ ಯಾವ ರೀತಿ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಅವ್ರು ಬಂದಂತ ಸಂದರ್ಭದಲ್ಲಿ ನಾನು ಸುರೇಶ್ ಅವ್ರನ್ನ ಕೇಳೋದಿಷ್ಟೇ, ನಿಮ್ಮ ಸರ್ಕಾರ ಬಂದು ಎಷ್ಟು ವರ್ಷ ಆಯ್ತು? ನಮ್ಮ ಸರ್ಕಾರ ಬಂದಾಗ ನಾವು 5 ವರ್ಷಗಳ ಕಾಲ ನಾವ್ ಏನೇನ್ ಮಾಡಿದ್ರಿ, ಕೇಂದ್ರ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ ಏನೇನ್ ಹಣ ತಂದಿದ್ರೆ ನಾವು ಲಿಸ್ಟ್ ಎತ್ಕೊಂಡ್ ಬರ್ತೀರಿ. ನಾವು ತಂದಿರೋದನ್ನ ಟೇಪ್ ಕಟ್ ಮಾಡಿರ್ತಕ್ಕಂಥವ್ದಾ, ಇಲ್ಲ ನಿಮ್ ಸರ್ಕಾರದಲ್ಲಿ, ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಎಷ್ಟು ಹಣ ತಂದು ಈ ಕೋಲಾರ ಜಿಲ್ಲೆ ಡೆವಲಪ್ಮೆಂಟ್ಗೆ ಬಿಟ್ಟಿದ್ದೀರಿ? ಮೆಡಿಕಲ್ ಕಾಲೇಜ್ ಮಾಡ್ತೀರಿ ಅಂತ ಹೇಳಿದ್ರೆ ನಿಮ್ ಕೈನಲ್ಲಿ ಮಾಡಕ್ಕಾಗಿಲ್ಲ. ಇವತ್ತು ರಿಂಗ್ ರೋಡ್ ಮಾಡ್ತೀರಿ ಅಂತ ಹೇಳಿದ್ರೆ ಅದನ್ನು ನಿಮ್ ಕೈನಲ್ಲಿ ಮಾಡಕ್ಕಾಗಿಲ್ಲ. ಇವತ್ತು ನೀವು ಜನಗಳಿಗೆ ಸುಳ್ಳು ಭರವಸೆಗಳನ್ನ ಕೊಟ್ಕೊಂಡು ನಾವೇನ್ ಡೆವಲಪ್ಮೆಂಟ್ ಮಾಡಿದ್ರೆ ಅದನ್ನ ನಾವೇ ಮಾಡಿರೋದು, ಹಣ ಬಿಡುಗಡೆ ಆಗಿಲ್ಲ, ಅದಾಗಿಲ್ಲ, ಇದಾಗಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ಚುನಾವಣೆಗೂ ಮೊದಲು ನಮ್ಮ ರಾಜ್ಯ ಸರ್ಕಾರದಲ್ಲಿ 60,000 ಕೋಟಿ ಹಣ ಹಂಗೆ ಉಳಿಸಿಟ್ಟಿದ್ರು. ಆದ್ರೆ ನೀವು ಮಾಡ್ತಾ ಇರ್ತಕ್ಕಂಥದ್ದೇನು, ಇವತ್ತು ನಿಮ್ಮ ಮಿತ್ರ ಪಕ್ಷ ಆದಂತ ತಮಿಳುನಾಡಲ್ಲಿ ಸುಮಾರು 10 ಲಕ್ಷ ಕೋಟಿ ಹಣ ಸಾಲ ಮಾಡಿ ಒಂದೊಂದು ಮಕ್ಕಳ ಮೇಲೆ 1,70,000 ಏನು ಭಾರ ಹಾಕಿದ್ರಿ. ಅದೇ ರೀತಿಯಲ್ಲಿ ಕರ್ನಾಟಕದಲ್ಲೂ ಭಾರ ಹಾಕ್ತಾ ಇದ್ರಿ. ಇಲ್ಲಿ ರೈತರಿಗೆ ಯಾವುದೇ ರೀತಿಯಾದಂತ ಸಹಕಾರ ಇಲ್ಲ, ಯಾವುದೇ ರೀತಿಯಾದಂತ ಸವಲತ್ತಿಲ್ಲ, ಮಹಿಳೆಯರಿಗೆ ರಕ್ಷಣೆ ಇಲ್ಲ. ರೈತರು ಇವತ್ತು ಆತ್ಮಹತ್ಯೆಗಳು ಜಾಸ್ತಿ ಆಗಿದೆ, ರೈತರ ಆತ್ಮಹತ್ಯೆಗಳು ಜಾಸ್ತಿ ಆಗಿದೆ. ಇಲ್ಲಿ ಜಾತಿಗಳ ಮಧ್ಯೆ ವಿಷ ಬೀಜ ಬಿತ್ತಿ ಇವತ್ತು ನೀವೇನು ನಾವು ಸಾಧನೆ ಮಾಡಿದ್ದೀರಿ ಅಂತ ಹೇಳ್ತಾ ಇದ್ರಿ. ನೀವು ಜನನ ಮರಣ ಪ್ರಮಾಣ ಪತ್ರದಿಂದ ಹಿಡಿದು, ರಿಜಿಸ್ಟ್ರೇಷನ್ ಫೀಸ್ ಇಂದ ಹಿಡಿದು, ಸಾರಾಯಿಂದ ಹಿಡಿದು, ನೀರಿಂದ ಹಿಡಿದು, ಕರೆಂಟ್ ಇಂದ ಹಿಡಿದು ಪ್ರತಿಯೊಂದು ಬೆಲೆಗಳನ್ನ ನೀವು ಜಾಸ್ತಿ ಮಾಡಿ, ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿ, ಅದ್ರ ಮೇಲೆ ಎಕ್ಸ್ಟ್ರಾ ಸೆಸ್ ಹಾಕಿ ನೀವು ಇವತ್ತು ಕರ್ನಾಟಕ ಜನತೆಗೆ ನೀವು ಯಾವ ರೀತಿ ಹೊರೆ ಆಗಿದ್ದೀರಿ. ನಾಳೆನೆ ಚುನಾವಣೆ ನಡೆದ್ರು ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ NDA ಸರ್ಕಾರ ಬರಂತ ಗ್ಯಾರಂಟಿ. ಅದಕ್ಕೋಸ್ಕರ ಈ ಭ್ರಷ್ಟ ಸರ್ಕಾರ
ನೀವು ಮಾಡಿರ್ತಕ್ಕಂಥ ಹಗರಣಗಳನ್ನ ಪ್ರತಿಯೊಬ್ಬರು ಮನೆಯಲ್ಲಿ ಬಾಯಿ ಮಾತಾಗ್ಬಿಟ್ಟಿದೆ. ನೀವು ಏನೇನ್ ತಪ್ಪು ಮಾಡಿದಿರಿ ಅಂತ ಹೇಳಿ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ ಸರ್ಕಾರ ಇರ್ತಕ್ಕಂಥ ಒಂದು ದುರುಪಯೋಗ ಪಡಿಸ್ಕೊಂಡು 2 ಕ್ಷೇತ್ರದಲ್ಲಿ ನೀವು ಗೆದ್ದಿರ್ಬೋದು. ಆದ್ರೆ ಮುಂದಿನ ದಿನಗಳಲ್ಲಿ ನೀವು ಮಾಡಿರ್ತಕ್ಕಂಥ ತಪ್ಪನ್ನು ಒಪ್ಕೊಂಡು ಕರ್ನಾಟಕ ಜನತೆಗೆ ನೀವು ನಿಮ್ ಕೈನಲ್ಲಿ ಪಾಟ್ ಹೋಲ್ ಮುಚ್ಚಕ್ಕಾಗಿಲ್ಲ. ನಿಮ್ ಕೈನಲ್ಲಿ ಬೆಂಗಳೂರಲ್ಲಿ ಇರ್ತಕ್ಕಂಥದ್ದು ಆ ಪಾಟ್ ಹೋಲ್ ಮುಚ್ಚೋದಕ್ಕೆ ಪಾಟ್ ಹೋಲ್ ಮುಚ್ಚೋದಕ್ಕೆ 1 ಲಕ್ಷ ರೂಪಾಯಿ ನೀವು ಬಿಲ್ ಮಾಡಿದಿರಿ. ಏನು ಬೆಳ್ಳಿಯಲ್ಲಿ ಮುಚ್ಚಿದ್ರ? 1 kg ಹಾಕಿದ್ರ? ಇಲ್ಲಾಂದ್ರೆ ಏನು ತಾಮ್ರದಲ್ಲ? ಇಲ್ಲಾಂದ್ರೆ ಕಬ್ಬಣದಲ್ಲಿ ಏನಾದ್ರು ಮುಚ್ಚಿದಿರಾ? ಏನ್ ಮಾಡಿದಿರಿ? ಟನಲ್ ರಸ್ತೆ ಮಾಡ್ತಾರಂತೆ, 1 ಕಿಲೋಮೀಟರ್ಗೆ 2,000 ಕೋಟಿ ಖರ್ಚು ಮಾಡ್ತಾರಂತೆ. ಇದನ್ನೆಲ್ಲ ಹೇಳೋದಕ್ಕೆ ಸರಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಚುನಾವಣೆ, ಅದು ಗ್ರಾಮ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಹೌದು ನಮ್ ಕಾಲದಲ್ಲೂ ವಿಳಂಬ ಆಯ್ತು ಕೋರ್ಟ್ ಅಲ್ಲಿ ಇದ್ದಿದ್ರಿಂದ. ನಿಮ್ ಕಾಲದಲ್ಲಿ ಮಾಡ್ತೀರಿ ಅಂತ ಹೇಳಿ ಬಂದು 3 ವರ್ಷ ಆಯ್ತಲ್ಲ. ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಆಗ್ಲಿ, ಇಲ್ಲಾಂದ್ರೆ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತಿಗಳಾಗ್ಲಿ, ಇಲ್ಲಾಂದ್ರೆ BBMP GBA ಚುನಾವಣೆಗಳಾಗ್ಲಿ ಯಾವ್ದಾದ್ರು ಮಾಡಿದಿರ ನೀವು? ನಿಮ್ಮ ಸರ್ವೆ ಪ್ರಕಾರ ಯಾವುದೇ ಚುನಾವಣೆ ನಡೆದ್ರು ಎಲ್ಲಾರನ್ನು ಸಪರೇಟ್ ಆಗಿ ಚುನಾವಣೆಗಳಿಗೆ ನಿಂತ ಸಂದರ್ಭದಲ್ಲಿ ನಿಮ್ ಕೈನಲ್ಲಿ ಅದನ್ನ ಎದುರಿಸಕ್ಕಾಗಲ್ಲ. ಜನ ಇವತ್ತು ನಿಮ್ಮ ಸರ್ಕಾರದ ವಿರುದ್ಧವಾಗಿದ್ದಾರೆ, ನಾವು ಅಧಿಕಾರಕ್ಕೆ ಬರಲ್ಲ ಅಂತ ಹೇಳಿ ನಿಮ್ಗೆ ಗೊತ್ತಾಗಿ ಇವತ್ತು ಚುನಾವಣೆಗಳನ್ನ ನೀವು ಮುಂದೂಡ್ಕೊಂಡು ಮತ್ತೆ ಸೆಪ್ಟೆಂಬರ್ ಮಾಡ್ತೀರಿ ಅಂತ ಹೇಳ್ಬಿಟ್ಟು ನೀವು ಏನು ಸುಪ್ರೀಂ ಕೋರ್ಟ್ಗೆ ನೀವು ಇವತ್ತು ಅಫಿಡೇವಿಟ್ ಕೊಟ್ಟಿದ್ರಿ. ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಮ ಸರ್ಕಾರದಲ್ಲಿ ನಾವು ಸ್ಮಾರ್ಟ್ ಮೀಟರ್ ಆಗ್ತೀರಿ ಅಂತ ಹೇಳ್ಬಿಟ್ಟು ಹೇಳಿ ಯಾವ ರೀತಿ ಹಗರಣ ಮಾಡಿರ್ತಕ್ಕಂಥದ್ದು. ಇದನ್ನೆಲ್ಲ ನೋಡಿದಂಥದ್ದು ಪ್ರತಿಯೊಂದು ಇಲಾಖೆಯಲ್ಲಿ ಅಬಕಾರಿ ಸಚಿವರು ಸುಮಾರು 6,000 ಕೋಟಿಯನ್ನ ಅವ್ಯವಹಾರದಲ್ಲಿ ಸಿಕ್ಕಾಕೊಂಡು, ಅದ್ರಲ್ಲೂ ನೀವು ಅಧಿವೇಶನದಲ್ಲಿ ಯಾವ ತರ ನೀವು ತಡಬಡಾಯಿಸಿದ್ರಿ ಅದನ್ನೆಲ್ಲ ನಾವು ನೋಡಿದ್ರಿ. ಇವತ್ತು ಪ್ರತಿ ಬಾರ್ಗಳಿಗೂ ಮಂತ್ಲಿ ಏನ್ ತಗೊಂತಾ ಇದ್ದೀರಿ, ಏನೇನ್ ಮಾಡ್ತಾ ಇದ್ದೀರಿ. ಇವತ್ತು ಕಾಳ ಸಂತೆಯಲ್ಲಿ ಮಾರದಂಗೆ ಯಾವ ರೀತಿಯಲ್ಲಿ 500 ಮೀಟರ್, 200 ಮೀಟರ್ ಒಂದೊಂದು ಬಾರ್ಗಳನ್ನ ಕೊಟ್ಟಿದ್ದೀರಿ. ಇದನ್ನೆಲ್ಲ ನೋಡಿದಂತ ಸಂದರ್ಭದಲ್ಲಿ ನಿಮ್ಗೆ ಹಣ ಬೇಕಷ್ಟೇ. ಮುಂದಿನ ದಿನಗಳಲ್ಲಿ ಚುನಾವಣೆ ನಡೆದಾಗ ಕಾಂಗ್ರೆಸ್ ಮುಕ್ತ ಭಾರತ ಆಗ್ತಾ ಇದೆ ದೇಶ. ಆ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ನಾವು ಅಧಿಕಾರಕ್ಕೆ ಬರಲ್ಲ ಅಂತ ಹೇಳಿ ಇರೋದನ್ನೆಲ್ಲ ನೀವು ಬಳಕೊಳ್ಳಂತ ಕೆಲಸಗಳನ್ನ ನೀವೇನು ಮಾಡ್ತಾ ಇದ್ರಿ, ಇದು ನಿಜಕ್ಕೂ ವಿಪರ್ಯಾಸ, ಇದು ಶೋಚನೀಯ ಸಂಗತಿ ಅಂತ ಹೇಳಿ ನಾನು ಇವತ್ತು ಮುಖ್ಯಮಂತ್ರಿಗಳಿಗೆ ಮತ್ತೆ DK ಶಿವಕುಮಾರ್ ಅವ್ರಿಗೆ, ನೀವೇನು ಮುಖ್ಯಮಂತ್ರಿಗಳಾಗ್ಬೇಕಂತ ಹೇಳಿ ಜಗಳಗಳಾಡ್ಕೊಂಡಿದ್ದೀರಿ. ಅದ್ರ ಮಧ್ಯೆ ನಿಮ್ಮ ಮಂತ್ರಿಗಳು ಒಳಗೊಳಗಡೆ ಎಲ್ಲಾ ಸಚಿವರು ಯಾವುದೇ ಜಿಲ್ಲೆ ಉಸ್ತುವಾರಿ ಸಚಿವರುಗಳು ಹೋಗಿ ಅವರ ಜಿಲ್ಲೆಯಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇಲ್ಲ. ಇವತ್ತು ಮಠ ಮಂದಿರಗಳನ್ನ ನೀವು ವಕ್ಫ್ ಬೋರ್ಡ್ ಆಸ್ತಿಗೆ ಸೇರಿಸಿರ್ತಕ್ಕಂಥದ್ದು, ನಮ್ ಕೋಲಾರಲ್ಲೂ ವಕ್ಫ್ ಬೋರ್ಡ್ಗೆ ದೇವಸ್ಥಾನಗಳ ಜಮೀನುಗಳನ್ನ ಸೇರಿಸ್ಕೊಂಡಿರ್ತಕ್ಕಂಥದ್ದು, ನಮ್ಮ ಅಂತರ್ಗಂಗೆ ಬೆಟ್ಟದಲ್ಲೂ ಫಾರೆಸ್ಟ್ ಸೇರಿರ್ತಕ್ಕಂಥ ಜಾಗದಲ್ಲಿ ನೀವು ದರ್ಗಾಗಳನ್ನ ಇನ್ನೊಂದು ಮತ್ತೊಂದನ್ನ ಕಟ್ಟಿರ್ತಕ್ಕಂಥದ್ದು. ಬಂಗಾರಪೇಟೆ ತಾಲೂಕಲ್ಲೂ, ಮುಳಬಾಗಲ್ ತಾಲೂಕಲ್ಲೂ, ಮಾಲೂರು ತಾಲೂಕಲ್ಲೂ ನೀವು ದೇವಸ್ಥಾನ ಜಮೀನುಗಳನ್ನ, ಆಂಜನೇಯ ಸ್ವಾಮಿ ದೇವಸ್ಥಾನ ಜಮೀನುಗಳನ್ನ ಬೇರೆ ಬೇರೆಯವರ ಹೆಸರಿಗೆ ಮಾಡಿರ್ತಕ್ಕಂಥದ್ದು. ಇದನ್ನೆಲ್ಲ ನೋಡಿದಂತ ಸಂದರ್ಭದಲ್ಲಿ ನಿಜಕ್ಕೂ ನಿಮ್ಮ ಕೊನೆ ಆಣಿ ಹೊಡೆಯಂತ ಟೈಮು ಹತ್ರ ಬಂದಿದೆ. ಅದಕ್ಕೆ ಕೂಡಲೇ ನೀವು ಕರ್ನಾಟಕ ಜನತೆಯ ಕ್ಷಮೆಯಾಚನೆ ಮಾಡಿ. ಇವತ್ತು ಆಹಾರ ಇಲಾಖೆಯಲ್ಲಿ ಅಷ್ಟೇ ಇವತ್ತು ಎಷ್ಟು ಕೋಟ್ಯಾಂತರ ಪಡಿತರ ಚೀಟಿಗಳನ್ನ ರದ್ದು ಮಾಡಿರ್ತಕ್ಕಂಥದ್ದು ನಾವು ನೋಡಿದೀವಿ. ರದ್ದು ಮಾಡಿ ರಾಗಿ ಕೊಡ್ತೀರಿ ಅಂತ ಹೇಳಿ ಆ ರಾಗಿನೂ ಸರಿಯಾಗಿ ಕೊಡದೆ, ಅಕ್ಕಿ ಕೊಡ್ತೀರಿ ಅಂತ ಹೇಳಿ ಅಕ್ಕಿನೂ ಸರಿಯಾಗಿ ಕೊಡದೆ, ಅದನ್ನ ಕಾಳು ಸಂತೆಯಲ್ಲಿ ಬೇರೆ ಬೇರೆಯವ್ರಿಗೆ ಮಾರ್ತಾ ಇರ್ತಕ್ಕಂಥದ್ದು. ಇದನ್ನೆಲ್ಲ ನೋಡಿದಂತ ಸಂದರ್ಭದಲ್ಲಿ ನೀವು ನಿಜಕ್ಕೂ ಅಕ್ಕಿ ಕೊಡಕ ಕೇಂದ್ರ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೊಡ್ತಾ ಇರ್ತಕ್ಕಂಥ ಏನು ಅಕ್ಕಿ ಇದೆ ಅದನ್ನ ಬಿಟ್ರೆ ರಾಜ್ಯ ಸರ್ಕಾರದಿಂದ ಯಾವುದೇ ರೀತಿಯಾದಂತ ಒಂದೇ ಒಂದು ಕಾಳನ್ನು ನೀವು ಕೊಟ್ಟಿಲ್ಲ. ಅದಕ್ಕೋಸ್ಕರ ನೀವು ಕೂಡಲೇ ರಾಜೀನಾಮೆ ಕೊಡಬೇಕು. ಮುಖ್ಯಮಂತ್ರಿಗಳಾಗಿ ಆದಿಯಾಗಿ ಎಲ್ಲಾ ಸಚಿವರು ರಾಜೀನಾಮೆ ಕೊಟ್ಟು ಚುನಾವಣೆಗೆ ಹೋಗ್ಬೇಕಂತ ಹೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ.